ರಾಜಕಾರಣ ಯಾವ ತರ ಉದ್ಯಮ ಆಗಿದೆಯೋ, ಧರ್ಮ ಯಾವ ತರ ಉದ್ಯಮ ಆಗಿದೆಯೋ, ಮಾಧ್ಯಮನೂ ಉದ್ಯಮನೇ ಆಗಿರೋದು ಇವತ್ತು. ಮಾಧ್ಯಮವಾಗಿ ಉಳಿದಿಲ್ಲ ಇವತ್ತು. ಮಾಧ್ಯಮ ಉದ್ಯಮವಾಗಿದೆ ಇವತ್ತು. ರಾಜಕಾರಣ ಯಾವ ತರ ಉದ್ಯಮ ಆಗಿದೆಯೋ, ಧರ್ಮ ಯಾವ ತರ ಉದ್ಯಮ ಆಗಿದೆಯೋ, ಮಾಧ್ಯಮನೂ ಉದ್ಯಮನೇ ಆಗಿರೋದು ಇವತ್ತು. ಅವರು ಸರ್ಕ್ಯುಲೇಷನ್ ನೋಡ್ತಾರೆ, ಟಿವಿಯವರು TRP ನೋಡ್ತಾರೆ, ಇದರ ಆಧಾರದ ಮೇಲೆ ಅದು ನಡೀತಾ ಇರ್ತದೆ. ಇವತ್ತು ನಾನು ನಿಮಗೆ ಲೆಕ್ಕ ಹೇಳ್ತೀನಿ, ಈ ಪೇಪರ್ ಇಂಥವ್ರ ಪರ ಅಂತೀನಿ. ಒಂದು 2-3 ಪೇಪರ್ ಬಿಟ್ರೆ ಇವ್ರ ಪರ, ಈ TV ಚಾನಲ್ ಇವ್ರ ಪರ, ನೋಡೋದೇ ಬೇಡ ನೀವು, ಅವ್ರ ಪರ. ಅದ್ರಾಗೇನು ಎರಡನೇ ಮಾತೇ ಇಲ್ಲ. ಒಬ್ರಲ್ಲಿ ಎಲ್ಲ ಸರಿ ಅಂತ ಹೇಳ್ತಾರೆ, ಇನ್ನೊಬ್ರು ಎಲ್ಲ ತಪ್ಪು ಅಂತ ಹೇಳ್ತಾರೆ. ಬ್ಯಾಲೆನ್ಸ್ ಆಗಿ ವಿಮರ್ಶೆ ಮಾಡ್ತಕ್ಕಂಥ ಒಬ್ರನ್ನು ಕೂಡ ಕಾಣುವಂಥ ಒಂದೇ ಒಂದು ಚಾನೆಲನ್ನು ಕೂಡ ಇದುವರೆಗೂ ಕೂಡ ನಾನು ನೋಡಿಲ್ಲ. ನೀವು ಅದಕ್ಕೇನಾದ್ರು BBC ಅಥವಾ CNN, ಫಾಕ್ಸ್ ನ್ಯೂಸು ಅಥವಾ ಇನ್ಯಾವುದೋ ಅದನ್ನು ನೋಡಬೇಕಾಗ್ತದೆ. ಅಲ್ ಜಜೀರಾ ಎಷ್ಟೋ ಬೆಟ್ರು, ಅದು ಯಾರಿಗೆ ಸೇರಿದ್ದಾಗಲಿ ಅದು ಎಷ್ಟೋ ಬೆಟ್ರು ಬ್ಯಾಲೆನ್ಸ್ ಆಗಿರ್ತಾರೆ ಅವರು, ಅದು ಕನಿಷ್ಠ ಕೆಲವು ವಿಚಾರದಲ್ಲಾದರೂ. ನಮ್ಮ ಚಾನೆಲ್ಗಳು ಯಾವ ಹಿಂದಿ, ಇಂಗ್ಲೀಷ್, ಕನ್ನಡ ಚಾನೆಲ್ಗಳು ಆ ಕೆಲಸವನ್ನು ಮಾಡ್ತಾ ಇಲ್ಲ. ಹಾಗಾಗಿ ಡಿಟಿರಿಯೂರೇಷನ್ ಅಂತಕ್ಕಂಥದ್ದು ಇದೆಯಲ್ಲ, ತಾಳ್ಮೆ ಇಲ್ಲದೆ ಇರೋದು ಇದು ಎಲ್ಲರಲ್ಲೂ ಕೂಡ ಬಂದಿದೆ. ನಾನು ಇಂಗ್ಲೀಷ್ ಪತ್ರಿಕೆ ಓದಕ್ಕೆ ಶುರು ಮಾಡೋದಲ್ಲಿಂದ 2 ಪತ್ರಿಕೆಗಳನ್ನು ಓದೋದು ನಿಲ್ಲಿಸಿಲ್ಲ ನಾನು, ಒಂದು ಹಿಂದೂ, ಇನ್ನೊಂದು ಇಂಡಿಯನ್ ಎಕ್ಸ್ಪ್ರೆಸ್. ಇಬ್ರು ನಮ್ಮ ಪಾರ್ಟಿನ ಭಾಳ ಬೈತಾರೆ, ಆದರೂ ಕೂಡ ಓದೋದು ನಿಲ್ಲಿಸಿಲ್ಲ. ಅದೇ ರೀತಿ ಪ್ರಜಾವಾಣಿನೂ ಕೂಡ ಓದೋದು ನಿಲ್ಲಿಸಿಲ್ಲ, ನಿಲ್ಲಿಸೋದು ಕೂಡ ಇಲ್ಲ ಕನ್ನಡದಲ್ಲಿ. ಯಾಕಂದ್ರೆ ಅವರಿಗೊಂದು ಕೆಲವು ಮೌಲ್ಯಗಳನ್ನು ಇನ್ನೂ ಉಳಿಸ್ಕೊಂಡಿರ್ತಕ್ಕಂಥ ಕೆಲವು, ಉಳಿದವ್ರದ್ದು ಇಲ್ಲ ಅಂತಿಲ್ಲ, ಬೇಕಾದಷ್ಟಿದ್ದಾರೆ. ಮಣಿಪಾಲ್ ಗ್ರೂಪ್ನವ್ರದ್ದು ಇದೆ, ಬಹಳ ದಿವಸ ಎಷ್ಟು ವರ್ಷ ಸೇಫ್ ಪ್ಲೇ ಮಾಡ್ತಾ ಇದ್ರು ಮಣಿಪಾಲ್ ಗ್ರೂಪ್ನವ್ರು. ಅಂದ್ರೆ ಉದಯವಾಣಿಯವ್ರ ಎಡಿಟೋರಿಯಲ್ಲೇ ಬರೀತಾ ಇರಲಿಲ್ಲ. ಯಾಕೆ ರಾಗಳೆ ಒಂದು ಸ್ಟ್ಯಾಂಡ್ ಯಾಕೆ ತಗೊಳ್ಬೇಕು, ಎಡಿಟೋರಿಯಲ್ ಸ್ಟ್ಯಾಂಡ್ ತಗೊಳ್ಬೇಕಲ್ಲ, ಯಾಕೆ ರಾಗಳೆ ಬೇಡ, ಎಲ್ರಿಗೂ ಚೆನ್ನಾಗಿದ್ರೆ ಆಯ್ತು ಅಂತೇಳಿ. ಯಾರಿಗೆ 60 ವರ್ಷ ಆಯ್ತು, ಯಾರಿಗೆ 25 ವರ್ಷ ಆಯ್ತು ಮದುವೆ ಆಗಿ, ಯಾರು ಫಾರಿನ್ಗೆ ಹೋದ್ರು, ಯಾರು ಬಂದ್ರು, ಇದನ್ನೇ ಫೋಟೋ ಹಾಕಿ ಹೊಟ್ಟೆ ಸರ್ಕ್ಯುಲೇಷನ್ ಆದ್ರೆ ಸಾಕು ಅಂತ ಮಾಡ್ತಾ ಇದ್ರು. ಆದ್ರೆ ಪಾಪ ಈಗ ಬದಲಾವಣೆ ಆಗಿದ್ದಾರೆ. ಅವರು ಕೂಡ ಅವರು ಈಗ ಎಡಿಟೋರಿಯಲ್ ಬರೀತಾರೆ, ಇನ್ನೊಂದು ಬರೀತಾರೆ, ಇದೆಲ್ಲ ಬರೀತಾರೆ. ಈ ಥರ ಇದೆ. ಮಾಧ್ಯಮಗಳು ಇದಾವಲ್ಲ, ನಾನು TS ರಾಮಚಂದ್ರಾಯರನ್ನು ಓದ್ಕೊಂಡು ಬೆಳೆದವನು. ಇವತ್ತು ಕೂಡ ಎಡಿಟೋರಿಯಲ್ ನ್ಯೂಸ್ ಓದೋದಕ್ಕಿಂತ ಹೆಚ್ಚಾಗಿ TV ನೋಡೋದು ಅಪರೂಪ. ನ್ಯೂಸ್ಗಳನ್ನ ಅದೆಲ್ಲ ಬರೀ ಜಗಳ ಪಗಳ ಅದು ಇದು. ನಾವು ಕೂಡ ಭಾಳ ಚರ್ಚೆಗಳನ್ನ ಮತ್ತೊಂದನ್ನೆಲ್ಲ ನೋಡಿದವರು, ಭಾಗವಹಿಸ್ತಲೂ ಇರೋವಂಥವ್ರು ಚರ್ಚೆಯಲ್ಲಿ. ಇವತ್ತು ಚರ್ಚೆಗೆ ಯಾಕೆ ಹೋಗೋದಿಲ್ಲ ಅಂದರೆ ಚರ್ಚೆ ಆಗಿ ಉಳಿದಿಲ್ಲ. ಅದು ಜಗಳ ಆಡಬೇಕು, ಕೈ ಎತ್ತಬೇಕು, ಬೈಬೇಕು, ಏಕವಚನ ಮಾತಾಡಬೇಕು, ಆಗ ಮಾತ್ರ ನೋಡ್ತಾರೆ. ಎಲ್ಲ TV ಡಿಸ್ಕಷನ್ ಯಾಕೆ ಸ್ಟಾಪ್ ಮಾಡಿದ್ದಾರೆ? ಜಗಳ ಆಡೋದಿಲ್ಲ, ಜಗಳ ಆಡೋ ಇಶ್ಯೂ ಇಲ್ಲ, ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದಾರೆ. ಹಾಗೆ ಇವತ್ತಿನ ಮಾದಲಿ ಮಾಧ್ಯಮಗಳು ಕೂಡ ಏನು ಬರೀತಾರೆ ಅಂತ ನೋಡ್ತೀವಿ. ಲಂಕೇಶ್